ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇವತ್ತು ಮೊದಲಿಗೆ ಎಲ್ರಿಗೂ ನಾನು ಕ್ಷಮೆ ಐತೆ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಕಾರಣ ಕೂಡ ಹೇಳ್ತೀನಿ ಯಾಕೆ ಅಂತ. ಹಾಗೆ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ ಬಿಕಾಸ್ ಆಫ್ ಚಾನಲ್ ಮೋನೋ ಆಯಿತು. ಎಲ್ಲರ ಚಾನಲ್ ಥರ ಈ ಚಾನಲ್ ಕೂಡ ಮೊನಿಟೈಸೇಷನ್ ಆಯಿತು. ಅದಕ್ಕಾಗಿ ಈ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತಲೇ ಇವತ್ತಿನ ಈ ವಿಡಿಯೋ. ಹಾಗೆ ಕ್ಷಮೆ ಯಾಕೆ ಕೇಳ್ತಾ ಇದ್ದೀನಿ ಅಂತ ಅಂದರೆ, ಮೋನೋ ಆಗಿ ಒಂದು 15 ದಿನ ಆಯಿತು. ಸೆಪ್ಟೆಂಬರ್ 3ನೇ ತಾರೀಕಿಗೆ ಮೋನೋ ಅಪ್ಲೈ ಬಟನ್ ಬಂತು. ಸೆಪ್ಟೆಂಬರ್ 6ನೇ ತಾರೀಕಿಗೆ ನಾನು ಮೊನಿಟೈಸೇಷನ್ಗೆ ಅಪ್ಲೈ ಮಾಡಿ, ಸೆಪ್ಟೆಂಬರ್ 8 ಅಂತಂದರೆ ಟೋಟಲಿ ಚಾನಲ್ ಮೊನಿಟೈಸೇಷನ್ ಆನ್ ಆಯಿತು. ಸೊ ಈ ಒಂದು ಖುಷಿ ವಿಚಾರನ ಹಂಚ್ಕೊಳ್ಳೋಕ್ಕೆ ನಿಮ್ಮ ಜೊತೆ ಲೇಟ್ ಮಾಡಿದೆ ಅಲ್ವಾ, ಅದಕ್ಕೆ ಸಾರಿ ಕೇಳಿರೋದು. ಆಯಿತಾ? ಯಾಕೆ ಲೇಟು ಅಂತ ಫಸ್ಟ್ ಕ್ವಶನ್ ಅಲ್ವಾ ನಿಮ್ಮದು. ಖಂಡಿತವಾಗ್ಲೂ ಹೇಳ್ತೀನಿ ಯಾಕೆ ಲೇಟು ಅಂತ. ಅಂದರೆ ನನಗೆ ಒಂದು ರೀಸನು ಹೆಲ್ತ್ ಇಶ್ಯೂಸ್ ಇತ್ತು. ಸ್ವಲ್ಪ ಹಾಸ್ಪಿಟ್ಲ್ ಅದು ಇದು ಅಂತ ಓಡಾಡ್ತಾ ಇದ್ದೆ. ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ಮೊನಿಟೈಸೇಷನ್ ಆಗಿದ್ದ ಒಂದು 2 ದಿನದಲ್ಲಿ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂದರೆ ಸ್ವಲ್ಪ ಧ್ವನಿ ಎಲ್ಲ ಚೇಂಜ್ ಆಗಿ ಬದಲಾಗಿ ಹಾಸ್ಪಿಟ್ಲಿಗೆ ಓಡಾಡೋದು ಎಲ್ಲ ಆಗೋಗಿರೋದ್ರಿಂದ ಕಷ್ಟ ಆಯಿತು ನನಗೆ ವಿಡಿಯೋ ಮಾಡೋಕ್ಕೆ. ಅಂದರೆ ಅಲ್ಲಿವರೆಗೂ ಇವತ್ತಿನವರೆಗೂ ಸ್ವಲ್ಪ ಧ್ವನಿ ಎಲ್ಲೋ ಒಂದು ಕಡೆ ಏರುಪೇರು ಆಗ್ತಾನೆ ಇದೆ, ಹೊಡಿತಾ ಇದೆ. ಸೊ ಐ ಥಿಂಕ್ ಅನ್ಕೋತೀರ ನೀವೆಲ್ಲ, ಗೊತ್ತಾಗ್ತಿದೆ ನಿಮಗೆ ಅಂತ ಅನ್ಕೋತೀನಿ. ಯಾಕಂದ್ರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಲ್ಲ ನೀವೆಲ್ಲ. ಹಾಗಾಗಿ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಗೂಗಲ್ ಆ್ಯಡ್ಸನ್ ಪಿನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಗೂಗಲ್ ಆ್ಯಡ್ಸನ್ ಪಿನ್ ಬಂತು ಅಂದ ತಕ್ಷಣ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಿಮ್ಗಳ ಜೊತೆ ಹಂಚ್ಕೊಳ್ಳೋಣ. ಗೂಗಲ್ ಆ್ಯಡ್ಸನ್ ಪಿನ್ ಬಂತು ಅಂದ ತಕ್ಷಣ ವಿಡಿಯೋ ಮುಖಾಂತರ ಗೂಗಲ್ ಆ್ಯಡ್ಸನ್ ಪಿನ್ ಜೊತೆ ನಿಮ್ಮ ಜೊತೆ ಬರೋಣ ಅಂತ ಅಂದ್ಕೊಂಡೆ. ಬಟ್ ಗೂಗಲ್ ಆ್ಯಡ್ಸನ್ ಪಿನ್ ಇನ್ನೂ ಕೂಡ ಬರಲಿಲ್ಲ. ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಓಕೆ ಅಂತ ಅನ್ನಿಸ್ತು. ಹಾಗೆ ಲೈವ್ ಮಾಡ್ತಾ ಇರಬೇಕಾದ್ರೆ ಗುರುಗಳು ಬಂದುಬಿಟ್ಟು, ಅಂದರೆ ನೀರೋಡಿ ಗುರುಗಳು ಗೊತ್ತಿರಬಹುದು ನಿಮಗೆಲ್ಲ, ಅವ್ರು ಬಂದುಬಿಟ್ಟು ನನಗೆ ರಾಜಮಾತೆ ವಿಡಿಯೋ ಮಾಡಿ, ಮೊನಿಟೈಸೇಷನ್ ಆಗಿರೋ ಬಗ್ಗೆ ವಿಡಿಯೋ ಮಾಡಿ, ಗೂಗಲ್ ಆ್ಯಡ್ಸನ್ ಪಿನ್ ಬಂದಮೇಲೆ ಬೇಕಾದರೆ ಇನ್ನೊಂದು ಸಲ ವಿಡಿಯೋ ಮಾಡಿ ಅಂತ ಅವರ ಆದೇಶದ ಮೇರೆಗೆ ನಾನು ಈ ವಿಡಿಯೋನ ಹೊತ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮ್ಮ ಮಡಿಲಲ್ಲಿ ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಲೇಟಾಗಿ ಬರ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಆಯಿತಾ. ಹಾಗೆ ಕ್ಷಮೆ ಇರಲಿ. ಇನ್ನೊಂದು ವಿಷಯ ಇಲ್ಲಿ ಶೇರ್ ಮಾಡ್ಕೋಬೇಕಾ, ನಾನು ಮೋನೋ ಅಂತ ಬಂದಾಗ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ತುಂಬ ಎಕ್ಸೈಟ್ಮೆಂಟ್, ತುಂಬ ಖುಷಿ ಇರುತ್ತೆ ಅಲ್ವಾ. ತುಂಬ ಖುಷಿ ಇರುತ್ತೆ, ತುಂಬ ಖುಷಿ, ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ನನಗೂ ಕೂಡ ಅದೇ ಥರ ಖುಷಿ ಎಕ್ಸೈಟ್ಮೆಂಟ್ ಅಂತ ಇತ್ತು. ಆ ಖುಷಿ ಎಕ್ಸೈಟ್ಮೆಂಟಿಗೆ ಮೋನೋ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಚಾನಲ್ಗೋಸ್ಕರ ಅದೆಷ್ಟು ಹಗಲು ರಾತ್ರಿ ಅನ್ನೋದನ್ನು ಕಷ್ಟಪಟ್ಟಿದ್ವಿ ಅನ್ನೋದು ಕೂಡ ಎಲ್ಲದೂ ಮರ್ತು ಹೋಯಿತು. ನನಗೆ ನೆನಪೇ ಇಲ್ಲ ನನಗೆ, ನಾವು ಏನೆಲ್ಲ ಕಷ್ಟಪಟ್ವಿ, ಏನೆಲ್ಲ ಆಯಿತು ಅನ್ನೋದು ಕೂಡ ಮರೆತುಬಿಟ್ಟೆ ನಾನು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದಾಗ, ನಾನು ಸೆಪ್ಟೆಂಬರ್ ಆಗಲೇ ಹೇಳಿದೆ, ಸೆಪ್ಟೆಂಬರ್ 3ನೇ ತಾರೀಕಿಗೆ ನನಗೆ ಮೊನಿಟೈಸೇಷನ್ಗೆ ಅಪ್ಲೈ ಬಟನ್ ಬಂತು ಅಂತ. ಬಟ್ ನಾನು ಎಲ್ಲೋ ಒಂದು ಕಡೆ ನನಗೆ ಭಯ, ಮೊನಿಟೈಸೇಷನ್ ಅಪ್ಲೈ ಕೊಟ್ಬಿಟ್ರೆ ನನಗೆ ಲೈವ್ ಮಾಡೋಕ್ಕಾಗತ್ತೋ ಇಲ್ಲೋ, ನಿಮ್ಮ ಜೊತೆ ಮಾತಾಡೋಕ್ಕಾಗತ್ತೋ ಇಲ್ವೋ ಅನ್ನೋ ಭಯಕ್ಕೆ. ಆಮೇಲೆ ಅದೆಷ್ಟೋ ಜನ ಹೇಳ್ಕೊಂಡಿದ್ದಾರೆ, ನನಗಿಂತ ಮುಂಚೆ ಚಾನಲ್ನ ಸ್ಟಾರ್ಟ್ ಮಾಡಿದ್ರು ಅದೆಷ್ಟೋ ಜನ ಹೇಳ್ಕೊಂಡಿದ್ದಾರೆ. ಏನು ರೀಕಂಟೆಂಟ್ ಯೂಸ್ ಅಂತ ಬಂತು, ನನಗೆ ಮೋನೋ ಆಗಲಿಲ್ಲ, ನಾನು ಅಪ್ಲೈ ಮಾಡಿಬಿಟ್ಟು ಈ ಥರ ಬಂತು, ಆ ಥರ ಆಯಿತು ಅಂತ. ನನಗೂ ಎಲ್ಲೋ ಒಂದು ಕಡೆ ಭಯ ಇತ್ತು, ನನ್ನ ಚಾನಲ್ನ ಆ ಥರ ಎಲ್ಲೋ ಒಂದು ಕಡೆ ಆಗಿಬಿಟ್ರೆ ಅಂತ ಭಯ. ಅದಕ್ಕೆ ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದೆ. ಜೊತೆಗೆ ಎಷ್ಟೋ ಜನ ಹೇಳಿದ್ರು ಇಲ್ಲ ಲೈವ್ ಅಂತ ಅಂದಾಗ ರಿಯಲ್ ಆಗಿ, ಅಂದರೆ ಕಾಲ್ಸಲ್ಲೆಲ್ಲ ಮಾತಾಡ್ತೀವಲ್ಲ ಆ ಥರ ಫೀಲ್ ಬರೋದು ನನಗೆ. ಅಂದರೆ ನನಗೆ ಬಂದು ನನ್ನ ಯೋಗಕ್ಷೇಮ ಜನ ಕೇಳಿಕೊಂಡು ನಾನು ನಿಮ್ಗಳ ಬಗ್ಗೆ ಮಾತಾಡಿಕೊಂಡು, ನನಗೆ ಮೊನಿಟೈಸೇಷನ್ ಮಾಡಿದ ತಕ್ಷಣ ಲೈವ್ ಮಾಡೋಕ್ಕೆ ಆಗುತ್ತೋ ಇಲ್ವೋ, ಲೈವ್ ಮಾಡಬಹುದೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅದೊಂದು ಕನ್ಫ್ಯೂಸಲ್ಲಿ ನಾನು ಮುಂದಕ್ಕೆ ಹಾಕಿದೆ. ಮಾತಾಡಬೇಕು ನನಗೆ ಯಾರೋ ಹೇಳಿದ್ರು ನನಗೆ ಇಲ್ಲ ಲೈವ್ ಮಾಡೋಕ್ಕಾಗಲ್ಲ, ಲೈವ್ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ನಾನು ಅಪ್ಲೈ ಬಟನ್ ಮಾಡೇ ಇರಲಿಲ್ಲ. ಸೆಪ್ಟೆಂಬರ್ 6 ಅಂತಂದಾಗ ನನಗೆ ಹೇಳ್ಕೊಳ್ಳೇಬೇಕು ಅವ್ರ ಹೆಸರು ಇವತ್ತು. ಸಚಿನ್ ಅಂತ, ಒಬ್ಬ ತಮ್ಮನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಫ್ರೆಂಡಾಗಿ ನನ್ನ ಜೊತೆ ನಿಂತಿರೋರು ಸಚಿನು. ಸೊ ಅವರು ನನಗೆ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡಿರೋದು. ಅವ್ರು ಹೇಳಿದರು ಅಯ್ಯೋ ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ, ಅಪ್ಲೈ ಮಾಡು, ನೀನು ಮುಂದೆ ನೋಡ್ಕೊಳ್ಳೋಣ ಅಂತ. ಸೊ ಅಪ್ಲೈ ಮಾಡಿಸೇ ಬಿಟ್ಟರು. ಆ್ಯಂಡ್ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ಅದೆಷ್ಟೋ ಜನ ಹೇಳ್ತಾರೆ ಅಯ್ಯೋ ನಾನು ಮೋನೋ ಅಪ್ಲೈ ಮಾಡಬೇಕಾದ್ರೆ ಇಷ್ಟು ಅಂತ ಪೇ ಮಾಡಿದೆ, ಇಂತಿಷ್ಟು ಅಂತ ಪೇ ಮಾಡಿದೆ ಅಂತ. ಬಟ್ ₹1 ಕೂಡ ಪೇ ಮಾಡಲಾರೆ ನನ್ನ ಚಾನಲ್, ಅಂದರೆ ನಿಮ್ಮೆಲ್ಲರ ಚಾನಲ್ ಇವತ್ತು ಮೊನಿಟೈಸೇಷನ್ ಆಯಿತು. ಅದೊಂದು ಖುಷಿ. ಹಾಗೆ ನನಗೆ ತುಂಬ ಖುಷಿ ಅಂತ ಅನ್ನೋದು ಏನಂತ ಅಂದರೆ, ಮೊನಿಟೈಸೇಷನ್ ಆಯಿತು ಅಂತ ಹೇಳ್ಕೊಳ್ಳೋಕ್ಕಿಂತ
ಈ ಮೊನಟೈಸೇಷನ್ಗಿಂತ ಮುಂಚೆ ಅದೆಷ್ಟು ಹಗಲು ರಾತ್ರಿ ಚಾನಲ್ಗೋಸ್ಕರ ಪರದಾಡಿ ನಾನು ಅಂತಲ್ಲ ಅದೆಷ್ಟು ಜನ ಮಾಡಿದ್ದಾರೆ ಅಲ್ವಾ. ಮೋನೋಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ವಿ ಅಂತ. ಬಟ್ ಆ ಮೋನೋ ಆಗಿರೋ ಖುಷಿಗಿಂತನೂ ನನಗೆ ಅದು ಎಲ್ಲ ಕಷ್ಟಗಳು ಇಲ್ವೇ ಇಲ್ಲ, ನಂಗೆ ನೆನಪೇ ಇಲ್ವಲ್ಲ, ನಾನು ಮರ್ತುಬಿಟ್ಟೆ ಅನ್ನೋದೇ ನನಗೆ ದೊಡ್ಡ ಆಶ್ಚರ್ಯ ಇತ್ತು, ಅದೇ ದೊಡ್ಡ ಖುಷಿ. ಆಮೇಲೆ ಸಚಿನ್ ಒಂದು ಮಾತು ಕೂಡ ಹೇಳಿದ, ಅಯ್ಯೋ ಈ ಮೋನೋ ಅಪ್ಲೈ ಯಾವಾಗ ಬರುತ್ತೆ 4000 ಯಾವಾಗ ಕಂಪ್ಲೀಟ್ ಮಾಡ್ತೀನಿ, ಪ್ಲಸ್ ಮೋನೋಗೆ ಯಾವಾಗ ಅಪ್ಲೈ ಮಾಡ್ತೀನಿ ಅಂತ ವೇಟ್ ಮಾಡ್ತಾ ಇರಬೇಕಾದ್ರೆ ನೀನು ಅಪ್ಲೈ ಬಟನ್ ಬಂದು 3 ದಿನ ಆದರೂ ಕೂಡ ಇನ್ನೂ ಮಾಡಿಲ್ವಲ್ಲೇ, ಮಾಡು ಅಂತ ಹೇಳಿದ್ಮೇಲೆ ಮಾಡಿರೋದು. ಅದೊಂದು ತುಂಬ ಖುಷಿ ಕೊಟ್ಟಿರೋದು ನನಗೆ. ಯಾಕೆಂತಂದರೆ ಓ ಹೌದಾ ಲೈವ್ ಮಾಡ್ಬೋದಾ ಸರಿಯಾಗಿದ್ರೆ ಅಂತ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದರೆ 3 ಸ್ಟೆಪ್ ಮೊನಟೈಸೇಷನ್ಗೆ ಏನು 3 ಸ್ಟೆಪ್ ಇರುತ್ತೋ 2 ಸ್ಟೆಪ್ ಏನೋ ಕಂಪ್ಲೀಟ್ ಆಯಿತು ಸೆಪ್ಟೆಂಬರ್ 6ನೇ ತಾರೀಕಿಗೆ. 3rd ಸ್ಟೆಪ್ ಅಂತ ಬಂದಾಗ ಸ್ವಲ್ಪ ಲೇಟ್ ಆಯಿತು, ಬಟ್ ಭಯ ಇತ್ತು ಏನು ಮೇಲ್ ಬರುತ್ತೋ ಏನೋ, ದೇವರೇ ಮತ್ತೆ ರೀಕಂಟೆಂಟ್ ಯೂಸ್ ಅಂತ ಹೇಳಿದರೆ ಇದು ಏನಾಗುತ್ತೆ, ನಾನು ಮತ್ತೆ ಚಾನಲ್ ಅಂದರೆ ಮೊನಟೈಸೇಷನ್ ಆಗುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ, ಬಟ್ ಲೈವ್ ಮಾಡೋಕ್ಕಾಗುತ್ತೋ ಇಲ್ವೋ, ನನಗೆ ಮಾತಾಡ್ಸೋಕ್ಕೆ ಆಗುತ್ತಲ್ಲೋ, ವಿಡಿಯೋ ಮಾಡ್ಬೋದೋ ಇಲ್ವೋ, ಶಾರ್ಟ್ಸ್ ಹಾಕ್ಬೋದೋ ಇಲ್ವೋ ಗೊತ್ತಿಲ್ಲ. ನಾನು ಹೇಗೆ ಜನರ ಹತ್ರ ಮಾತಾಡಲಿ, ಹಾಗಿದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಇಲ್ಲಿ ಎಷ್ಟು ಜನ ಇದ್ದಾರೆ ಅವ್ರಗಳ ಜೊತೆ ಎಲ್ಲ ಹೇಗೆ ಮಾತಾಡಲಿ ಅಂತ ಎಲ್ಲ ಥಿಂಕ್ ಮಾಡ್ತಾ ಅದು ಎಲ್ಲೆಲ್ಗೋ ಹೋಗ್ಬಿಡ್ತು ವಿಚಾರ. ನನಗೆ ಏನು ಮಾಡೋದು, ಹೊಸ ಚಾನಲ್ನ ಶುರು ಮಾಡೋದಾ ಹೇಗೆ ಏನು ಅಂತ. ಆದರೆ ದೇವರ ದಯೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್, ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದೇನಿದೆಯೋ ಅದೆಲ್ಲದೂ ಕೂಡ ಒಂದು ಬ್ಲ್ಯಾಕ್ ಡಾಟ್ ಇಲ್ಲದೆ ಕೂಡ ಇವತ್ತು ಚಾನಲ್ ಮೊನಿಟೈಸೇಷನ್ ಆಯಿತು. ಅದೇ ಖುಷಿ ನನಗೆ ತುಂಬ 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 ಖುಷಿ ಕೊಟ್ಟಿರೋದು. ಆ್ಯಂಡ್ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ಜಾಸ್ತಿ ಟೈಮ್ ಏನೂ ಆಗಲಿಲ್ಲ ಅಲ್ವಾ, ನಾನು 1000 ಅಷ್ಟೇ ಕಂಪ್ಲೀಟ್ ಮಾಡಿದ್ದೀನಿ. ಐ ಮೀನ್ 1000 ಸಬ್ಸ್ಕ್ರೈಬರ್ಸ್ ಅಷ್ಟೇ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಜಾಸ್ತಿ ಸಮಯ ಏನೂ ಆಗಲಿಲ್ಲ ಹೇಳಿ. 1.5 ತಿಂಗಳ ಹಬ್ಬ ಅಂದರೆ ಅಲ್ವಾ. ಸೊ ಹಬ್ಬ ಅಂದರೆ ಒಂದು 2 ತಿಂಗಳ ಆಗಿರ್ಬೋದೇನೋ. 2 ತಿಂಗಳಲ್ಲೇ ನಾನು ಹೇಳಿದೆ, 2 ತಿಂಗಳದಕ್ಕಿಂತ ಮುಂಚೆ ಹೇಳಿದೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ಖುಷಿ ಆಯಿತು ನನಗೆ ಅಂತ. ಅದು ಹೆಸರೆಲ್ಲ ಚೇಂಜ್ ಮಾಡಿ ಚಾನಲ್ ನೇಮ್ ಚೇಂಜ್ ಮಾಡಿಕೊಂಡು ಈ ಥರ ಎಲ್ಲ ಆಯಿತು ಅಂತ. ಬಟ್ ಗೊತ್ತಿಲ್ಲ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಒಂದು ವಿಡಿಯೋ ಅಷ್ಟೇ ನಾನು ಹಾಕಿರೋದು. ಅದು 4000 ವಾಚ್ ಅವರ್ ಯಾವಾಗ ಕಂಪ್ಲೀಟ್ ಆಯಿತು, ಯಾವಾಗ ಮೊನಿಟೈಸೇಷನ್ ಆಯಿತು ಎಲ್ಲದೂ ಏನೂ ಗೊತ್ತಿಲ್ಲ, ಮರ್ತುಬಿಟ್ಟೆ ನಾನು. ದಯವಿಟ್ಟು ಕ್ಷಮಿಸಿ. ಇವತ್ತು ಇದು ಹೋಗ್ತಾ ಇಲ್ಲ, ಏನು ಮಾಡೋಕ್ಕೆ ಬರಲ್ಲ. ಅದು ಇದೆ, ಅದು ಕೂಡ ಖುಷಿನ ನಿಮ್ಗಳ ಜೊತೆ ಹಂಚ್ಕೊತಾ ಇದೆ, ದಯವಿಟ್ಟು ಕ್ಷಮಿಸಿ. ಬಟ್ ತುಂಬ ಖುಷಿ ಆಯಿತಾ ಇದೆ, ನನಗೆ ತುಂಬ ಖುಷಿ ಕೊಟ್ಟಿರೋ ವಿಚಾರ. ಆಮೇಲೆ ಎಲ್ಲರೂ ಒಂದು ಮೋನೋ ಅಂತ ಬಂದಾಗ ಒಂದು ಭಾವನೆ ಅಥವಾ ಒಂದು ಫೀಲಿಂಗ್ಸು ಅಥವಾ ಒಂದು ಎಮೋಷ್ನಲ್ ಅಲ್ವಾ. ಚಾನಲ್ಗೋಸ್ಕರ ಅದೆಷ್ಟು ಹಗಲು ರಾತ್ರಿ ಒದ್ದಾಡಿ ಒಂದು ಮೋನೋ ಮಾಡೋಕ್ಕೆ ಕಾಯ್ತಿರ್ತಾರೆ. ಅಂಥ ಒಂದು ಚಾನಲ್ಸ್ಗಳು ರೀಕಂಟೆಂಟ್ ಯೂಸ್ ಅಂತ ಬಂದಾಗ ಅಥವಾ ಮೋನೋಗೆ ಅಪ್ಲೈ ಮಾಡಿದ್ರು ಇನ್ನೂ ಒಂದು 2 ತಿಂಗಳ 1 ತಿಂಗಳ ವೆಯ್ಟ್ ಮಾಡಬೇಕು ಅಂತ ಕೊಟ್ಟಾಗ ತುಂಬ ಕಷ್ಟ ಅಲ್ವಾ ಅದು. ಯಾಕಂದರೆ ಇಷ್ಟು ವರ್ಷಗಳಗಟ್ಲೆ ಅವರು 1-2 ವರ್ಷಗಳಗಟ್ಲೆ 3 ವರ್ಷಗಟ್ಲೆ ಅವರು ಏನು ಕಷ್ಟಪಡ್ತಿರ್ತಾರೆ ಆ ಚಾನಲ್ಗೋಸ್ಕರ, ಹಗಲು ರಾತ್ರಿ ಅಂತೆ ತಮ್ಮ ಸಮಯನೆಲ್ಲ ಅದಕ್ಕೋಸ್ಕರ ಧಾರೆ ಇರ್ತಿರ್ತಾರೆ. ಅಂಥ ಟೈಮ್ ಇರಬೇಕಾದ್ರೆ ಮೋನೋ ಆಗಲಿಲ್ಲ ಅಂತ ಅಂದಾಗ ಅವರ ಪ್ರಯತ್ನ ಎಲ್ಲವೂ 4 ವರ್ಷದಿಂದ ನಾನು ಮೋನೋಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ನನ್ನ ಪ್ರಯತ್ನ ಎಲ್ಲ ನೀರಲ್ಲಿ ಹುಣಸೆ ಹಣ್ಣು ತೊಳೆದಾಗ ಆಗ್ತಿದೆ ಅನ್ನೋದು ಒಂದು ಥಾಟ್ ಬಂದುಬಿಡುತ್ತೆ. ಜೊತೆಗೆ ವೈಟಿ ಬೇಡ ಏನು ಬೇಡ ಎಲ್ಲ ಬಿಟ್ಟೋಗ್ಬಿಡೋಣ ಅನ್ನೋದು ಒಂದು ಫೀಲ್ ಬರುತ್ತೆ. ಬಟ್ ಇಲ್ಲ, ಖಂಡಿತವಾಗ್ಲೂ ವೈಟಿ ಅನ್ನೋದು ಒಂದು ಪೇಷನ್ಸ್ನ ಕೊಡುತ್ತೆ. ಆದರೆ ವೈಟಿ ಅನ್ನೋದು ಪೇಷನ್ಸ್ ಇರೋರಿಗೆ ಮಾತ್ರನೇ ಅಂತ ಅನ್ಕೋತೀನಿ. ಅರ್ಜೆಂಟಲ್ಲಿ ಮಗು ಹುಟ್ಟಿದ ತಕ್ಷಣ ಎದ್ದು ಓಡಾಡ್ತಿರ್ಬೇಕು ಅಂತ ಅಂದವರಿಗೆ ಆಗಲ್ಲ. ಸೊ ಅಂಥ ಒಂದು ಮೆಂಟಾಲಿಟಿ ಪರ್ಸನ್ ಇದ್ದರೂ ಕೂಡ ಪೇಷನ್ಸ್ ಅನ್ನೋದು ಈ ವೈಟಿ ಕಲಿಸುತ್ತೆ ಖಂಡಿತವಾಗ್ಲೂ. ಆಮೇಲೆ ತುಂಬ ಜನ ಹೇಳ್ತಾರೆ ಲೈವಲ್ಲಿ, ನಾನು ತುಂಬ ಕಲಿತೆ, ವೈಟಿಗೆ ಬಂದಮೇಲೆ ತುಂಬ ಕಲಿತೆ, ಈ ಲೈವಿಂದ ತುಂಬ ಕಲಿತೆ ಅಂತ. ಸೊ ಖುಷಿ ಇದೆ ನನಗೆ. ನಾನು ಕೂಡ ವೈಟಿಗೆ ಬಂದಮೇಲೆ ಅದೆಷ್ಟೋ ಜನರ ಸಂಪಾದನೆ ಮಾಡಿದ್ದೀನಿ, ಅದೆಷ್ಟೋ ಪಾಠಗಳನ್ನು ಕಲ್ತಿದ್ದೀನಿ, ಅದೆಷ್ಟೋ ಜನರ ಪ್ರೀತಿನ ಗಳಿಸಿದ್ದೀನಿ. ಅದು ಒಂದು ಖುಷಿ ನನಗೆ ಆಯಿತಾ. ಒಂಥರ ನನಗೆ ಪ್ರತಿದಿನ ಕೂಡ ಲೈವ್ಗೆ ಹೋಗ್ತೀನೋ ಇಲ್ಲೋ ಬರ್ತೀನೋ ಇಲ್ಲೋ, ಯಾವಾಗ ಲೈವ್ ಮಾಡ್ತೀನಿ ಅನ್ನೋದೊಂದು ಖುಷಿ ಇರುತ್ತೆ. ಆ್ಯಂಡ್ ಇನ್ನೊಂದು ನಾನು ಹಂಚ್ಕೊಳ್ಳೇಬೇಕು ಇಲ್ಲಿ, ಖಂಡಿತವಾಗ್ಲೂ ಬರೀ ವಿಡಿಯೋ ಶಾರ್ಟ್ಸ್ ಅಷ್ಟೇ ಇರಲ್ಲ, ಇನ್ಮೇಲೆ ಲೈವ್ ಕೂಡ ಖಂಡಿತ ಇರುತ್ತೆ. ಯಾಕೆ ಅಂತಂದರೆ ವಿಡಿಯೋ ನೋಡಿ ಪ್ರೀತಿಸೋ ಜನ ಅದೆಷ್ಟೋ ಜನ ಇದ್ದರೆ, ಲೈವ್ಗೆ ಬಂದು ಸಪೋರ್ಟ್ ಮಾಡಿಕೊಂಡು ಪ್ರೀತಿಸೋ ಜನ ಕೂಡ ಅದೆಷ್ಟೋ ಜನ ಇದ್ದಾರೆ. ಹಾಗಾಗಿ ಅವ್ರುಗಳಿಗೋಸ್ಕರ ಖಂಡಿತವಾಗ್ಲೂ ದಿನಕ್ಕೆ ಮೊದಲಿನ ಹಾಗೆ 3 ಟೈಮ್ಸ್ ಲೈವ್ ಇಲ್ಲದೇ ಇದ್ದರು 1 ಟೈಮ್ ಆದರೂ ಲೈವ್ ಇದ್ದೇ ಇರುತ್ತೆ. ಖಂಡಿತವಾಗಲೂ ಬಂದು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ. ಯಾಕೆ ಅಂತಂದರೆ ವಿಡಿಯೋದಲ್ಲಿ ಕೂಡ ನಿಮಗೆ ಬೇಕಾಗಿರೋದಂಥ ಅದೆಷ್ಟೋ ಹೊಸ ವಿಷಯಗಳನ್ನು, ಜೀವನಕ್ಕೆ ಬೇಕಾಗಿರೋದಂಥ, ಜೀವನಕ್ಕೆ ದಾರಿಯಾಗುವಂಥ ಅದೆಷ್ಟೋ ಹೊಸ ವಿಷಯಗಳನ್ನು ನಾನು ಇಲ್ಲಿ ಹೊತ್ಕೊಂಡು ಬರ್ತಾಯಿದ್ದೀನಿ. ಹಾಗಾಗಿ ವಿಡಿಯೋಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.
ಬಟ್ ಇಲ್ಲಿ ನಾನು ಪರ್ಟಿಕ್ಯುಲರಾಗಿ ಇವರಿಗೆ ಥ್ಯಾಂಕ್ಸ್ ಹೇಳಬೇಕು, ಇವರಿಗೆ ಧನ್ಯವಾದಗಳು ಹೇಳಬೇಕು ಅಂದರೆ ತುಂಬ ಕಷ್ಟ. ಯಾಕೆ ಅಂತಂದರೆ ಹತ್ತತ್ರ ಇವತ್ತಿಗೆ ಇದು 1000 ಜನರಿದ್ದಾರೆ ನನಗೆ. ಸೊ ಅವರೆಲ್ಲರ ಹೆಸರುಗಳನ್ನು ಹೇಳ್ಕೊಳ್ತಾ ಹೋದರೆ ತುಂಬ ದೊಡ್ಡದಾಗತ್ತೆ. ಬಟ್ ಅವರಿಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಯಾರೊಬ್ಬರಿಗೂ ಬಿಡದೇನೆ ನಾನು ಇವತ್ತು ಇಲ್ಲಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬ ಖುಷಿ ಇದೆ ನಿಮ್ಮ ಚಾನಲ್ ಮೋನೋ ಆಯಿತು ಅಂತ ಹೇಳ್ಕೊಳ್ಳೋಕ್ಕೆ. ಹಾಗೆ ದಯವಿಟ್ಟು ಕ್ಷಮೆ ಕೂಡ ಇರಲಿ, ಈ ಒಂದು ವಿಡಿಯೋ ಲೇಟಾಗಿ ಬಂದಿರೋದಕ್ಕೆ, ಲೇಟಾಗಿ ನಿಮ್ಮ ಮಡಿಲಿಗೆ ಈ ವಿಡಿಯೋ ಸೇರಿರೋದಕ್ಕೆ ಕೂಡ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಕಾರಣ ಕೂಡ ಹೇಳಿದ್ದೀನಿ. ಹಾಗೆ ಗೂಗಲ್ ಆ್ಯಡ್ಸನ್ ಪಿನ್ ಬಂತು ಅಂದ ತಕ್ಷಣ ಮತ್ತೊಮ್ಮೆ ಖಂಡಿತ ವಿಡಿಯೋ ಮಾಡ್ತೀನಿ. ಯಾಕಂದರೆ ಗೂಗಲ್ ಆ್ಯಡ್ಸನ್ ಪಿನ್ ಬರೀ ನಾನು ನೋಡಿದ್ರೆ ಸಾಕಾ, ನೀವುಗಳು ಕೂಡ ನೋಡಬೇಕು ಅಲ್ವಾ, ಖಂಡಿತವಾಗಲು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮೊನೋಟೈಸೇಷನ್ ಆದಮೇಲೆ ಜಾಯಿನ್ ಬಟನ್ಸ್ ಕೂಡ ಇದೆ ಅಲ್ವಾ. ಸೊ ಅದು ಕೂಡ ನಾನು ಸೆಪ್ಟೆಂಬರ್ 8ನೇ ತಾರೀಕಿಗೆ ಓಕೆ ಮಾಡ್ಕೊಂಡಿರೋದು. ನಿಮಗೇನಾದರೂ ಈ ಚಾನಲ್ಗೆ ಮೆಂಬರ್ ಆಗಬೇಕು ನಾನು ಅಂತ ಅಂದರೆ ಖಂಡಿತವಾಗಲೂ ಚಾನಲ್ಗೆ ಮೆಂಬರ್ ಆಗ್ಬೋದು. ಬಟ್ ಇನ್ನೊಂದು ವಿಷಯ ಏನಂತಂದರೆ ಆದಷ್ಟು ಬೇಗ $1 ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಅದೆಷ್ಟೋ ಜನ ಇನ್ನು 100 ಮೇಲ್ಗಡೆ ಮಂತ್ಲಿ ಇಟ್ಟಿರ್ತಾರೆ. ಬಟ್ ನಾನು ಆ ಥರ ಮಾಡಲಿಲ್ಲ. ಬಿಕಾಸ್ ಆಫ್ ನನಗೆ ಎಲ್ಲರೂ ಕೂಡ ಇಂಪಾರ್ಟೆಂಟ್, ಎಲ್ರಿಗೂ ಕೂಡ ಹೆಲ್ಪ್ ಆಗಬೇಕು, ಎಲ್ರಿಗೂ ಕೂಡ ಒಂದು ಮೆಂಬರ್ಶಿಪ್ ತೊಗೊಳ್ಳೋಕ್ಕೆ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ತುಂಬ ಸಣ್ಣ ಪ್ರಮಾಣದ ಒಂದು ಬೆಲೆನ ಇಟ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಕೈಲಿ ಸಾಧ್ಯ ಆದರೆ ಜಾಯಿನ್ ಬಟನ್ನ ಕ್ಲಿಕ್ ಮಾಡೋ ಮುಖಾಂತರ ಪ್ರೀತಿನ ತೋರಿಸಿ, ಹಾಗೆ ನಿಮ್ಮ ಚಾನಲ್ನ ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇನ್ನೇನು ಚಾನಲ್ ಮೊನಟೈಸೇಷನ್ ಆಯಿತು ಅಲ್ವಾ. ಸೊ ಇನ್ಮೇಲೆ ಯಾರೂ ಕೂಡ ವಿಡಿಯೋಗೆ ಬಂದಿರೋ ಅಂಥ ಆ್ಯಡ್ನ ಯಾರೂ ಕೂಡ ಸ್ಕಿಪ್ ಆ್ಯಡ್ ಕೊಡಬೇಡಿ ಆಯಿತಾ, ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀವು ಆ್ಯಡ್ನ ಸ್ಕಿಪ್ ಮಾಡ್ದೇ ನೋಡಿದ್ರೆ ಒಳ್ಳೆಯದು. ಯಾಕಂದರೆ $1 ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಖಂಡಿತವಾಗ್ಲೂ ನಂಬಿಕೆ ಇದೆ ಯಾರು ಕೂಡ ಆ್ಯಡ್ನ ಸ್ಕಿಪ್ ಮಾಡ್ದೇ ವಿಡಿಯೋಗಳನ್ನು ನೋಡಿಕೊಂಡು ಪ್ರೀತಿಸಿ ಪ್ರೋತ್ಸಾಹ ಕೊಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ತುಂಬ ಖುಷಿ ಆಗ್ತಿದೆ ನಿಮ್ಗಳ ಜೊತೆ ಈ ಒಂದು ವಿಷಯನ ಹಂಚ್ಕೊಳ್ಳೋಕ್ಕೆ. ಹಾಗೆ ಮತ್ತೆ ಹೊಸ ವೀಡಿಯೋಗಳನ್ನು ಹೊತ್ಕೊಂಡು ಬರ್ತೀನಿ. ಖಂಡಿತವಾಗ್ಲೂ ವೀಡಿಯೋಸು ಶಾರ್ಟ್ಸು ಜೊತೆಗೆ ಲೈವ್ ಕೂಡ ಖಂಡಿತ ಇರುತ್ತೆ. ಪ್ರತಿದಿನ ಕೂಡ ಸಪೋರ್ಟ್ ಮಾಡಿ. ಪ್ರೀತಿ ವಿಶ್ವಾಸ ಸದಾ ಈ ನಿಮ್ಮ ಮನೆ ಮಗಳ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.